ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಷ್ಟು ದಿನ ತಾವೆಲ್ಲರೂ ಕುತೂಹಲದಿಂದ ಕಾಯ್ತಿದ್ದಂತಹ 540 ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1:20 ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಈ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ 1:20 ಲಿಸ್ಟ್ ಅನ್ನು ಯಾವ ರೀತಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು 1:20 ಲಿಸ್ಟ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನ ಯಾವ ರೀತಿ ಫಿಸಿಕಲ್ ನಡೆಸಲಾಗುತ್ತದೆ ಅಂತೇಳಿ ಸಹ ಈ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಮತ್ತು ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಯ ಮೆಡಿಕಲ್ ಟೆಸ್ಟ್ ಅನ್ನ ಯಾವ ರೀತಿ ನಡೆಸಲಾಗುತ್ತದೆ ಅಂತೇಳಿ ಸಂಪೂರ್ಣವಾಗಿ ಈ ಹಿಂದೆ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಒಂದು ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅವಶ್ಯಕತೆ ಇರುವವರು ಆ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಹಾಗೆ ಫಿಸಿಕಲ್ ಮತ್ತು ಮೆಡಿಕಲ್ಗೆ ಸಿದ್ಧತೆಯನ್ನು ನಡೆಸಿಕೊಳ್ಳಿ. ಸ್ನೇಹಿತರೆ, ಅನೇಕ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಮಗೆ ಕಮೆಂಟ್ ಮಾಡಿದ್ರಿ, ಸರ್ 1:20 ಲಿಸ್ಟ್ ಯಾವಾಗ ಬಿಡ್ತಾರೆ, ಸರ್ ಯಾವ ಕ್ಯಾಸ್ಟ್ಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ, ಹಾಗೆ ನನ್ನ ಪರ್ಸೆಂಟೇಜ್ 80 ಇದೆ 90 ಇದೆ, ನಾನು ಸೆಲೆಕ್ಷನ್ ಆಗ್ತೇನಾ ಇಲ್ವಾ ಅಂತೇಳಿ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಮೆಂಟ್ ಹಾಕಿದ್ರಿ. ತಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲಿ ವೃತ್ತವಾರು ವಿಡಿಯೋವನ್ನ ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅವಶ್ಯಕತೆ ಇವರು ಆ ವೃತ್ತಕ್ಕೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ತಪ್ಪದೆ ಈ ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿರ್ತವೆ ಮತ್ತು ಯಾವ ಯಾವ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಂತಹ ಅಭ್ಯರ್ಥಿಗಳು ಈ ಒಂದು ಹಾಸನ ವೃತ್ತದಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಅಂತೇಳಿ ತಿಳಿದುಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು 540 ಫಾರೆಸ್ಟ್ ಗಾರ್ಡ್ ಹುದ್ದೆಗಳನ್ನ 17/11/2023 ನೋಟಿಫಿಕೇಶನ್ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು. ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆ ಗ್ರೂಪ್ ಸಿ ಹುದ್ದೆ ಆಗಿರ್ತದೆ. ಹಾಗೆ ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಕ್ಲಾಗ್ ಹುದ್ದೆ ಸೇರಿದಂತೆ 17+1 ಪೋಸ್ಟ್ಗಳಿಗೆ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು. ಈ ಒಂದು 18 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸಲಾಗಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅರ್ಜಿಯನ್ನು ಸ್ವೀಕರಿಸಿದಂತಹ ಅಭ್ಯರ್ಥಿಗಳಲ್ಲಿ ರಿಜೆಕ್ಟ್ ಮಾಡಲಾಗಿದೆ. ಈ ಒಂದು ರಿಜೆಕ್ಟ್ ಮಾಡಲಿಕ್ಕೆ ಕಾರಣವನ್ನು ಸಹ ಆ ಒಂದು ಲಿಸ್ಟ್ ಅಲ್ಲಿ ಕೊಡಲಾಗಿದೆ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪರಿಶೀಲಿಸಿ ಪ್ರತಿಯೊಂದು ಪ್ರವರ್ಗದಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಯಾಗಿರುವಂತಹ ಕೊನೆಯ ಅಭ್ಯರ್ಥಿಯು ಗಳಿಸಿರುವ ಅಂಕಗಳ ಶೇಕಡಾವಾರು ಮಾಹಿತಿಯ ವಿವರವನ್ನು ನೀಡಲಾಗಿದೆ. ಸ್ನೇಹಿತರೆ, ಹಾಗಾದ್ರೆ ಯಾವ ಯಾವ ಕ್ಯಾಸ್ಟ್ಗೆ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗೆ ಸ್ನೇಹಿತರೆ, ಕೆಲವೊಂದು ಅಭ್ಯರ್ಥಿಗಳನ್ನ ರಿಜೆಕ್ಟೆಡ್ ಮಾಡಲಾಗಿದೆ. ಈ ಅನರ್ಹಗೊಳಿಸಲಿಕ್ಕೆ ಕಾರಣವನ್ನು ಸಹ ಅದರಲ್ಲಿ ಕೊಡಲಾಗಿದೆ. ಅಂದ್ರೆ ತಾವು ಸಲ್ಲಿಸಿದಂತಹ ಒಂದು ದಾಖಲಾತಿಗಳು ಸರಿ ಇಲ್ಲದೆ ಇರಬಹುದು ಮತ್ತು ಹ್ಯಾಂಡಿಕ್ಯಾಪ್ಟ್ಗೆ ಅಂತೇಳಿ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಅದಕ್ಕೆ ಸರಿಯಾದ ಪೂರಕ ದಾಖಲಾತಿಗಳನ್ನು ನೀಡದೇ ಇರಬಹುದು ಮತ್ತು ಕೆಲವೊಂದು ಅಭ್ಯರ್ಥಿಗಳು 2-3 ಕಡೆ ಅರ್ಜಿಯನ್ನು ಸಲ್ಲಿಸಿ ಒಂದು ಕಡೆ ಅರ್ಜಿ ಶುಲ್ಕವನ್ನು ಪಾವತಿಸದೇ ಇರುವಂತಹ ಅಭ್ಯರ್ಥಿಗಳನ್ನ ಈ ಒಂದು ಲಿಸ್ಟ್ ನಿಂದ ಅನರ್ಹಗೊಳಿಸಲಾಗಿದೆ, ರಿಜೆಕ್ಟ್ ಮಾಡಲಾಗಿದೆ. ಹಾಗೆ ಯಾರ್ಯಾರು ರಿಜೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳನ್ನ ಒಂದು ರಿಜಿಸ್ಟ್ರೇಷನ್ ID ಮತ್ತು ರೂಲ್ ನಂಬರ್ ಅನ್ನು ಸಂಪೂರ್ಣವಾಗಿ ಆ ಒಂದು ಲಿಸ್ಟ್ ನಲ್ಲಿ ಕೊಡಲಾಗಿದೆ. ತಾವು ತಮ್ಮ ಹೆಸರನ್ನು ಸರ್ಚ್ ಮಾಡುವ ಮೂಲಕ ಆ ಲಿಸ್ಟ್ ರಿಜೆಕ್ಟ್ ಲಿಸ್ಟ್ ಅಲ್ಲಿ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ತಮಗೆ ಈ ಒಂದು ಲಿಸ್ಟ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ. ಹಾಗೆ ಒಂದು ವೇಳೆ ತಾವು ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಏನಾದರೂ ಇದ್ರೆ ತಮ್ಮ ಸಂಪೂರ್ಣ ದಾಖಲಾತಿಗಳು ಸರಿವೆ ಆದರೂ ಸಹ ರಿಜೆಕ್ಟ್ ಲಿಸ್ಟ್ ಅಲ್ಲಿ ಇದ್ದೀವಿ ಅಂತೇಳಿ ಏನಾದರೂ ತಮಗೆ ಕನ್ಫರ್ಮ್ ಆದ್ರೆ ತಾವು ಸಂಪೂರ್ಣ ಅದಕ್ಕೆ ಪೂರಕ ದಾಖಲಾತಿಗಳೊಂದಿಗೆ 27/7/2024 ಸಂಜೆ 5:30 ಒಳಗಾಗಿ ತಾವು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ಆಕ್ಷೇಪಣೆಯನ್ನು ಯಾವುದೇ ರೀತಿ ಕೊರಿಯರ್ ಮತ್ತು ಇತರೆ ಫೋನ್ ಕಾಲ್ ಮುಖಾಂತರ ಸ್ವೀಕರಿಸಿದಂತಹ ಆಕ್ಷೇಪಣೆಗಳನ್ನು ಈ ಒಂದು ಇದರಿಂದ ಪರಿಗಣಿಸಲಾಗುವುದಿಲ್ಲ. ಸೊ ತಾವು ಕಂಪಲ್ಸರಿಯಾಗಿ ಯಾರು ಆಕ್ಷೇಪಣೆಯನ್ನು ಸಲ್ಲಿಸಬೇಕೆಂದು ಬಯಸಿರ್ತಿರೋ ಅವರು ಹಾಸನ ವೃತ್ತದ ಒಂದು ಇಮೇಲ್ ID ಆಗಿರುವಂತಹ ccfhasan@gmail.com ಈ ಒಂದು ಇಮೇಲ್ ಐಡಿಗೆ ತಮ್ಮ ಯಾವ ಯಾವ ದಾಖಲಾತಿಗಳು ಸಂಪೂರ್ಣವಾಗಿ ಇರುವಂತಹ ಒಂದು ದಾಖಲಾತಿಗಳನ್ನು ಮತ್ತು ತಾವು ಆಕ್ಷೇಪಣೆ ಸಲ್ಲಿಸುತ್ತಿರುವಂತಹ ಸಂಪೂರ್ಣ ಕ್ಲಿಯರ್ ಆಗಿರುವಂತಹ ವಿವರವನ್ನು ಈ ಒಂದು ಮೇಲ್ ಮಾಡಬಹುದಾಗಿದೆ. ಇದನ್ನು ಹೊರತಾಗಿ ತಾವು ಕೊರಿಯರ್ ಮುಖಾಂತರ ಹಾಗೂ ಇತರೆ ಫೋನ್ ಕಾಲ್ ಮುಖಾಂತರ ತಾವು ಆಕ್ಷೇಪಣೆ ಸಲ್ಲಿಸುತ್ತೇವೆ ಅಂದ್ರೆ ಅದನ್ನು ಮಾನ್ಯ ಮಾಡಲಾಗುವುದಿಲ್ಲ. ಓಕೆ ಸ್ನೇಹಿತರೆ, ಹಾಗಾದ್ರೆ ಯಾವ ಕ್ಯಾಸ್ಟ್ಗೆ ಎಷ್ಟು ಒಂದು ಲಾಸ್ಟ್ ಕಟ್ ಆಫ್ ನಿಂತಿದೆ ಅಂತೇಳಿ ನೋಡುವುದಾದ್ರೆ ಹಾಗೆ ಲಾಸ್ಟ್ ಕ್ಯಾಂಡಿಡೇಟ್ಸ್ ಡೇಟ್ ಆಫ್ ಬರ್ತ್ ಅನ್ನು ಸಹ ಕೊಡಲಾಗಿದೆ. ಸ್ನೇಹಿತರೆ, ಮೊದಲನೇದಾಗಿ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಡೈರೆಕ್ಟ್ 1:20 ಲಿಸ್ಟ್ ಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಇನ್ನೂ ಕೊಟ್ಟಿಲ್ಲ, ಬಟ್ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಮತ್ತು
ಲಾಸ್ಟ್ ಕ್ಯಾಂಡಿಡೇಟ್ ಕಟ್ ಆಫ್ ಪರ್ಸೆಂಟೇಜ್ ಎಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೊದಲನೇದಾಗಿ ನೋಡುವುದಾದ್ರೆ ಜನರಲ್ ಮೆರಿಟ್ ಸಾಮಾನ್ಯ ಅಭ್ಯರ್ಥಿ, ಇದರಲ್ಲಿ ಅಂಗವಿಕಲ ಅಭ್ಯರ್ಥಿಗೆ ಒಟ್ಟು 3 ಪೋಸ್ಟ್ ಇವೆ ಹಾಸನ ವೃತ್ತದಲ್ಲಿ. ಇದರಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ 3 ಪೋಸ್ಟ್ ಅಂದ್ರೆ ಒಂದು ಪೋಸ್ಟ್ಗೆ 20 ಕ್ಯಾಂಡಿಡೇಟ್ ಆಯ್ಕೆ ಮಾಡಿಕೊಳ್ಬೇಕಂದ್ರೆ 60 ಮಂದಿಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದೆ. ಈ ಒಂದು 3 ಪೋಸ್ಟ್ಗೆ ಲಾಸ್ಟ್ ಕ್ಯಾಂಡಿಡೇಟ್ ಪರ್ಸೆಂಟೇಜ್ ಕಟ್ ಆಫ್ ಎಷ್ಟು ನಿಂತಿದೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು 68.17 ಅಂಕಗಳಿಗೆ ಕಟ್ ಆಫ್ ನಿಂತಿದೆ. ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇದೆ, ಇದರಲ್ಲಿ 91.67% ಲಾಸ್ಟ್ ಕಟ್ ಆಫ್ ನಿಂತಿದೆ. ಹಾಗೂ ಇತರ ಅಭ್ಯರ್ಥಿಗಳಿಗೆ 93%ಗೆ ಕಟ್ ಆಫ್ ನಿಂತಿದೆ. ಹಾಗೆ ಇದರ ಮುಂದೆ ಇವರ ಡೇಟ್ ಆಫ್ ಬರ್ತ್ ಅನ್ನು ಸಹ ಕೊಡಲಾಗಿದೆ. ತಾವು ಒಂದು ವೇಳೆ ಏನಾದರೂ ಅಬ್ಜೆಕ್ಷನ್ ಸಲ್ಲಿಸುವವರು ಇದ್ದಂದ್ರೆ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನು ನೋಡಿಕೊಂಡು ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದಾಗಿದೆ. ಯಾಕೆಂದ್ರೆ ತಮ್ಮ ಡೇಟ್ ಆಫ್ ಬರ್ತ್ ಇದಕ್ಕಿಂತ ತಾವು ಸೀನಿಯರ್ ಇದ್ದಂದ್ರೆ ಈ ಒಂದು ಕಟ್ ಆಫ್ ಗಿಂತ ತಾವು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಮತ್ತು ಇವರ ಡೇಟ್ ಆಫ್ ಬರ್ತ್ ಗಿಂತ ಇವರಿಗಿಂತ ತಾವು ಏನಾದರೂ ಸೀನಿಯರ್ ಇದ್ರೆ ತಾವು ಖಂಡಿತ ಸಹ ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಹಾಗೆ ಪರಿಶಿಷ್ಟ ಜಾತಿ ಸ್ನೇಹಿತರೆ, ಇವರಿಗೆ 3 ಪೋಸ್ಟ್ ಇವೆ. ಪರಿಶಿಷ್ಟ ಜಾತಿಗೆ 3 ಪೋಸ್ಟ್ ಇವೆ. ಇವರ 3 ಪೋಸ್ಟ್ ಅಂದ್ರೆ 60 ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿಕೊಳ್ಳಬಹುದು. ಒಂದು ಪೋಸ್ಟ್ 20 ಅಂದ್ರೆ 3 ಪೋಸ್ಟ್ 60 ಮಂದಿ 1:20 ಸೆಲೆಕ್ಷನ್ ಆಗಿರಬೇಕಾಗುತ್ತದೆ. ಈ ಒಂದು 60 ಅಭ್ಯರ್ಥಿಗಳಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಅಭ್ಯರ್ಥಿಯ ಒಂದು ಕಟ್ ಆಫ್ ಮಾರ್ಕ್ಸ್ ಅಂದ್ರೆ 87.33 ಅಂಕಗಳಿಗೆ ಈ ಒಂದು SC ಕ್ಯಾಸ್ಟ್ ನ ಲಾಸ್ಟ್ ಕಟ್ ಆಫ್ ನಿಂತಿದೆ. ಹಾಗೆ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳ ಒಂದು ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂದ್ರೆ 2 ಪೋಸ್ಟ್ ಇವೆ. ಒಟ್ಟು 85.50 ಮಾರ್ಕ್ಸ್ ಗೆ ಲಾಸ್ಟ್ ಕಟ್ ಆಫ್ ನಿಂತಿದೆ. ಇನ್ನು ಪ್ರವರ್ಗ 1 ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 2 ಪೋಸ್ಟ್ ಇವೆ. ಇವರ ಒಂದು ಲಾಸ್ಟ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂತಿದೆ ಅಂದ್ರೆ 86.50 ಮಾರ್ಕ್ಸ್ ಗೆ ಲಾಸ್ಟ್ ಕಟ್ ಆಫ್ ನಿಂತಿದೆ. ಇದರ ಒಂದು ಡೇಟ್ ಆಫ್ ಬರ್ತ್ ಅನ್ನು ಸಹ ಕೊಡಲಾಗಿದೆ. ತಾವು ಕಡ್ಡಾಯವಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ತಾವು ನೆನಪಿಟ್ಟುಕೊಳ್ಳಿ, ಡೇಟ್ ಆಫ್ ಬರ್ತ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದು ವೇಳೆ ಇಬ್ಬರು ಅಭ್ಯರ್ಥಿಗಳು ಸೇಮ್ ಅಂಕಗಳನ್ನು ಗಳಿಸಿ ಡೇಟ್ ಆಫ್ ಬರ್ತ್ ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಸೇಮ್ ಅಂಕಗಳನ್ನು ಗಳಿಸಿದಂತ ಸಂದರ್ಭದಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಆ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವರಿಗೆ ಈ ಒಂದು ಲಿಸ್ಟ್ ನಲ್ಲಿ ಸ್ಥಾನವನ್ನು ಕೊಡಲಾಗ್ತದೆ. ಹಾಗೆ ಪ್ರವರ್ಗ 2A ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 2 ಪೋಸ್ಟ್ ಇವೆ. ಈ ಒಂದು 2 ಪೋಸ್ಟ್ಗೆ 40 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಸ್ನೇಹಿತರೆ, ಈ 40 ಅಭ್ಯರ್ಥಿಗಳಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತಹ ಅಭ್ಯರ್ಥಿಗಳು ಕಟ್ ಆಫ್ ಲಿಸ್ಟ್ ನಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಎಷ್ಟು ಅಂಕ ಗಳಿಸ್ತಾರೆ ಅಂದ್ರೆ 89.67 ಮಾರ್ಕ್ಸ್ ಅಂಕ ಗಳಿಸಿದವರು ಈ ಒಂದು ಪ್ರವರ್ಗ 2A ನಲ್ಲಿ ಕಟ್ ಆಫ್ ಲಿಸ್ಟ್ ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ. ಓಕೆ, ತಮಗೆ ಅರ್ಥವಾಯ್ತು ಅಂತ ಹೇಳಿ ಭಾವಿಸ್ತೇನೆ ಸ್ನೇಹಿತರೆ. ಇದಿಷ್ಟು ಕೂಡ ಈ ಎಲ್ಲಾ ವರ್ಗಗಳಿಗೆ ಸಂಬಂಧಪಟ್ಟಂತೆ ಈ ಹಾಸನ ವೃತ್ತದಲ್ಲಿ ಸೆಲೆಕ್ಷನ್ ಆಗಿರುವಂತಹ 1:20 ಯಲ್ಲಿ ಕೊನೆಯದಾಗಿ ಕಟ್ ಆಫ್ ಲಿಸ್ಟ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳಾಗಿರುತ್ತಾರೆ. ಇವರಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರು 1:20 ಲಿಸ್ಟ್ ನಲ್ಲಿ ಮೆರಿಟ್ ಲಿಸ್ಟ್ ನಲ್ಲಿ ಇರುತ್ತಾರೆ. ಹಾಗೆ ಸ್ನೇಹಿತರೆ, ತಾವು ಕೇಳಬಹುದು, ಡೈರೆಕ್ಟ್ ಆಗಿ 1:20 ಲಿಸ್ಟ್ ಅನ್ನು ಯಾಕೆ ಬಿಟ್ಟಿಲ್ಲ ಸರ್? ಕಟ್ ಆಫ್ ಬಿಟ್ಟಿದ್ದಾರೆ ಮತ್ತು ರಿಜೆಕ್ಟೆಡ್ ಲಿಸ್ಟ್ ಬಿಟ್ಟಿದ್ದಾರೆ, ಆದ್ರೆ 1:20 ಲಿಸ್ಟ್ ಅನ್ನು ಯಾಕೆ ಬಿಟ್ಟಿಲ್ಲ ಅಂದ್ರೆ ಸ್ನೇಹಿತರೆ, ಈಗ ತಾವು ಕೆಲವು ರಿಜೆಕ್ಟ್ ಲಿಸ್ಟ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಎಲ್ಲಾ ದಾಖಲಾತಿಗಳು ಸರಿ ಇದ್ದು ಸಹ ತಾಂತ್ರಿಕ ದೋಷದಿಂದ ರಿಜೆಕ್ಟ್ ಲಿಸ್ಟ್ ಅಲ್ಲಿ ಬರುವ ಸಾಧ್ಯತೆ ಇರುತ್ತದೆ. ಸೊ ಕೆಲವೊಂದು ಅಭ್ಯರ್ಥಿಗಳು ಅಬ್ಜೆಕ್ಷನ್ ಅನ್ನು ಸಲ್ಲಿಸ್ತಿರ್ತಾರೆ. ಅವರು ಎಲ್ಲಾ ರೀತಿಯಿಂದಲೂ ಅವರ ದಾಖಲಾತಿಗಳು ಸರಿ ಇರ್ತವೆ. ಆ ಸಂದರ್ಭದಲ್ಲಿ ಅವರನ್ನ 1:20 ಲಿಸ್ಟ್ ಗೆ ಸೆಲೆಕ್ಷನ್ ಮಾಡಬೇಕಾಗಿರ್ತದೆ. ಆದ್ರಿಂದ ಈಗಲೇ 1:20 ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ಮತ್ತೆ ಆ ಒಂದು ಲಿಸ್ಟ್ ಅನ್ನ ತಿದ್ದುಪಡಿ ಮಾಡಬೇಕಾಗಿರ್ತದೆ. ಆದ್ರಿಂದ ಮೊದಲನೇದಾಗಿ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಅಬ್ಜೆಕ್ಷನ್ ಸಲ್ಲಿಸ್ತಾರೋ ಅದೆಲ್ಲವನ್ನು ಆಕ್ಷೇಪಣೆ ಸಲ್ಲಿಸಿದಂತಹ ಅರ್ಜಿಗಳನ್ನೆಲ್ಲವನ್ನು ಪರಿಶೀಲಿಸಿ ಆ ನಂತರ ಕೊನೆಯದಾಗಿ 1:20 ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಹಾಗೆ ತಾವೆಲ್ಲರೂ ನೋಡಬಹುದು ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ರಿಜಿಸ್ಟ್ರೇಷನ್ ID ಕೊಟ್ಟಿದ್ದಾರೆ, ಆನಂತರ ಅಪ್ಲಿಕೇಶನ್ ID ಕೊಟ್ಟಿದ್ದಾರೆ, ಆನಂತರ ತಮ್ಮ ಪ್ರವರ್ಗ ಯಾವುದು ಅಂತೇಳಿ ಯಾವ ಕ್ಯಾಟಗರಿಗೆ ಸಂಬಂಧಪಡ್ತೀರಿ ಅಂತ ಹೇಳಿ ಕೊಟ್ಟಿದ್ದಾರೆ, ಆನಂತರ ಅಭ್ಯರ್ಥಿಯ ಹೆಸರು ಕೊಟ್ಟಿದ್ದಾರೆ ಮತ್ತು ರಿಜೆಕ್ಟ್ ಆಗಲಿಕ್ಕೆ ಕಾರಣವೇನು ಅಂತೇಳಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದಂತಹ ಅರ್ಹತೆಯನ್ನು ಪೂರೈಸಿರುವುದಿಲ್ಲ ಮತ್ತು PUC ಗೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವುದಿಲ್ಲ ಅಂತೇಳಿ ಸಹ ಕೊಟ್ಟಿದ್ದಾರೆ. ಹೀಗೆ ಕೆಲವು ರಿಜೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಕಾರಣ ಏನಿರುತ್ತೋ ಆ ಒಂದು ಕಾರಣವನ್ನು ಇಲ್ಲಿ ಕೊಡಲಾಗಿದೆ. ತಾವು ಸಹ ಈ ಒಂದು ರಿಜೆಕ್ಟ್ ಲಿಸ್ಟ್ ನಲ್ಲಿ ಇದ್ರೆ ಇದನ್ನು ಅವರು ಕೊಟ್ಟಿರುವಂತಹ ಕಾರಣ ತಮಗೆ ಅನ್ವಯಿಸುತ್ತದೆಯೋ ಇಲ್ಲವೋ ಅಂತೇಳಿ ಸಂಪೂರ್ಣವಾಗಿ ನೋಡಿಕೊಂಡು ನಂತರ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರ್ತದೆ. ಮತ್ತು ತಾವುಗಳು ಇಲ್ಲಿ ನೋಡಬಹುದು ಸ್ನೇಹಿತರೆ, ಈ ಒಂದು ರಿಜಿಸ್ಟ್ರೇಷನ್ ID ಹಾಗೂ ಅಪ್ಲಿಕೇಶನ್ ID ಏನಿದೆ ಇದನ್ನು ಸಹ ಕೊಟ್ಟಿದ್ದಾರೆ ಮತ್ತು ಕ್ಯಾಂಡಿಡೇಟ್ ನೇಮ್ ಅನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ಲಿಸ್ಟ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಅರ್ಜಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ ಅರ್ಜಿ ಶುಲ್ಕವನ್ನು ಪಾವತಿಸಿರುವುದಿಲ್ಲ. ಇವರ ಒಂದು ಸಂಪೂರ್ಣ ಲಿಸ್ಟ್ ಇಲ್ಲಿದೆ. ಇದರಲ್ಲಿ ಸಹ ತಮಗೆ ಏನಾದರೂ ಡೌಟ್ ಇದ್ರೆ ತಾವು ಸರ್ಚ್ ಮಾಡಿಕೊಳ್ಳಬಹುದು. ತಮ್ಮ ರಿಜಿಸ್ಟ್ರೇಷನ್ ID ಹಾಗೂ ತಮ್ಮ ಹೆಸರನ್ನು ಹಾಕಿ ಸರ್ಚ್ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದಂತ ಈ ಎಲ್ಲಾ ಸಂಪೂರ್ಣವಾದ ಲಿಸ್ಟ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಆ ಒಂದು ಲಿಸ್ಟ್ ಅನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ತಾವೆಲ್ಲರೂ ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ, ಈ ಒಂದು ಲಾಸ್ಟ್ ಕ್ಯಾಂಡಿಡೇಟ್ ಪರ್ಸೆಂಟೇಜ್ ಕಟ್ ಆಫ್ ಅಂತ ಹೇಳಿ ಏನಿದೆ, ಈ ಒಂದು ಅಂಕಗಳಿಗಿಂತ ಹೆಚ್ಚು ಅಂಕ ಗಳಿಸಿದವರು 1:20 ಲಿಸ್ಟ್ ನಲ್ಲಿ ಇರ್ತೀರಾ. ಸೊ ಈ ಒಂದು ಹಾಸನ ವೃತ್ತದಲ್ಲಿ 18 ಪೋಸ್ಟ್ ಗಳಿವೆ ಅಂದ್ರೆ 360 ಅಭ್ಯರ್ಥಿಗಳನ್ನು 1:20 ಗೆ ಸೆಲೆಕ್ಷನ್ ಮಾಡಬೇಕಾಗಿರ್ತದೆ.
ಈ ಒಂದು ಅಂಕಗಳಿಗಿಂತ ಹೆಚ್ಚು ಅಂಕ ಗಳಿಸಿದವರು ಆ ಒಂದು 360 ಒಂದು ಸೆಲೆಕ್ಷನ್ ಲಿಸ್ಟ್ ನಲ್ಲಿ ತಾವು ಇದ್ದೀರಾ ಅಂತ ಹೇಳಿ ತಿಳಿದುಕೊಳ್ಳಬಹುದು. ಆ ಒಂದು 1:20 ಲಿಸ್ಟ್ ಅನ್ನು ಸಹ ಸದ್ಯದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ. ಸೊ ಈ ವಿಡಿಯೋದ ಈ ಒಂದು ಲಿಸ್ಟ್ ನ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ PDF ಅನ್ನು ಸಂಪೂರ್ಣವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು. ಹಾಗೆ ಇದನ್ನು ಹೊರತುಪಡಿಸಿ ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಯಾವ ರೀತಿ ನಡೆಯುತ್ತೆ ಅಂತೇಳಿ ಸಪರೇಟ್ ವಿಡಿಯೋ ಮತ್ತು ಫಿಸಿಕಲ್ ಯಾವ ರೀತಿ ನಡೆಯುತ್ತೆ ಮತ್ತು ಮೆಡಿಕಲ್ ಯಾವ ರೀತಿ ನಡೆಸಲಾಗುತ್ತದೆ ಅಂತೇಳಿ ಸಂಪೂರ್ಣವಾದ ವಿಡಿಯೋವನ್ನ ಈ ಹಿಂದೆ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳ ಈ ಒಂದು ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನು ತಾವು ಸಂಪೂರ್ಣವಾಗಿ ನೋಡಿಕೊಂಡು ನಂತರ ಸಿದ್ಧತೆಯನ್ನು ನಡೆಸಿಕೊಳ್ಳಿ. ಇದಿಷ್ಟು ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಕಟ್ ಆಫ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರು, ಚಾಮರಾಜನಗರ ಹಾಗೂ ಎಲ್ಲಾ ವೃತ್ತಗಳ ಮಾಹಿತಿಯನ್ನ ಸಪರೇಟ್ ಆಗಿ ಅಪ್ಲೋಡ್ ಮಾಡುತ್ತೇನೆ. ಸೊ ಆ ಒಂದು ಮಾಹಿತಿ ತಮಗೆ ಬಂದು ತಲುಪಬೇಕಾದ್ರೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತೇಳಿ ಒತ್ತಿ. ಸೊ ತಾವು ಬೆಲ್ ಐಕಾನ್ ಬಟನ್ ಒತ್ತೋದ್ರಿಂದ ನಾನು ಹಾಕುವಂತ ಸಂಪೂರ್ಣ ವಿಡಿಯೋದ ನೋಟಿಫಿಕೇಶನ್ ತಮಗೆ ಬಂದು ತಲುಪುತ್ತದೆ. ಹಾಗೆ ಸ್ನೇಹಿತರೆ, ಯಾರ್ಯಾರು ಹಾಸನ ವೃತ್ತಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೋ ಆ ಒಂದು ತಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.